ತಮಿಳುನಾಡು ಕರೂರ್ ಜಿಲ್ಲೆಯಲ್ಲಿ ಶನಿವಾರ 27 ಸೆಪ್ಟೆಂಬರ್ 2025 ರಾತ್ರಿ 7:30 ಗಂಟೆಗೆ ಕರೂರ್ ಕರಾಳ ದಿನವಾಯಿತು. ಯಾಕೆ, ಏನಾಯಿತು ಹೇಳ್ತೇವೆ. ನಮ್ಮೆಲ್ರಿಗೂ ಗೊತ್ತಿರುವ ತಮಿಳು ನಟ ವಿಜಯ್ ಅವರ ಸ್ವಯಂ ಘೋಷಿತ ರಾಜಕೀಯ ಪಕ್ಷ TVK ತಮಿಳಗ್ ವೆಟ್ರಿ ಕಳಗಂ ಈ ಪಕ್ಷಕ್ಕೆ 2 ವರ್ಷವಾಯಿತು. ನಟ ವಿಜಯ್ ಈ ಪಕ್ಷದ ಮುಖ್ಯಸ್ಥರಾಗಿದ್ದು ಬರುವ ವರ್ಷ 2026ರಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಗೆ ಬಿರುಸಿನ ಪ್ರಚಾರವನ್ನ ಕಳೆದ 1 ತಿಂಗಳಿನಿಂದ ಮಾಡ್ತಾ ಇದ್ದಾರೆ. ಅವರು ಮಾಡುವ ರ್ಯಾಲಿಗೆ ಜನಸಾಗರವೇ ಸೇರ್ತಾ ಇದೆ. ಅವರ ಪ್ರಚಾರದಲ್ಲಿ ಅವರು ಹೇಳುವ ಒಂದೇ ಒಂದು ಮಾತು ಅಂತಂದ್ರೆ, ನನ್ನ ಪಕ್ಷಕ್ಕೂ ಮತ್ತು ಆಡಳಿತ ಮಾಡುವ ಸರ್ಕಾರ DMK ನಡುವೆ ಮಾತ್ರ ಪೈಪೋಟಿ ಇದೆ. ವಿಜಯ್ನ ರಾಜಕೀಯ ಪ್ರಚಾರ ಮುಖ್ಯಮಂತ್ರಿ ಸ್ಥಾನಕ್ಕಿದೆ. ಇದರಿಂದ ಆಡಳಿತ ಪಕ್ಷಕ್ಕೆ ಕೆಲವೊಂದು ವಿಷಯಗಳಿಗೆ ಉತ್ತರವಿಲ್ಲ. ಯಾಕೆಂದ್ರೆ ಅಷ್ಟು ಜನಸಾಗರ ವಿಜಯ್ ಪ್ರಚಾರಕ್ಕೆ ಸೇರ್ತಾರೆ. ಹಾಗಿರುವಾಗ್ಲೇ ತಮಿಳುನಾಡು ಕರೂರ್ನಲ್ಲಿ ಶನಿವಾರ 27ರಂದು ನಡೆದ ವಿಜಯ್ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತ ದುರಂತ ಸಂಭವಿಸಿದೆ. ಇದರಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಸೇರಿದಂತೆ 40 ಜನರು ಸಾವನ್ನಪ್ಪಿದ್ದಾರೆ ಮತ್ತು 50 ಜನರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವರದಿಗಳ ಪ್ರಕಾರ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಬೆಂಬಲಿಗರು ತಮ್ಮ ನಾಯಕನಿಗಾಗಿ ಸುಮಾರು 6 ಗಂಟೆಗಳವರೆಗೂ ಹೆಚ್ಚು ಕಾಲ ಕಾದು ಕುಳಿತಿದ್ರು. ಆದ್ರೆ ದಳಪತಿ ನಟ ವಿಜಯ್ ಕಾರ್ಯಕ್ರಮ ಸ್ಥಳಕ್ಕೆ ತಡವಾಗಿ ಆಗಮಿಸಿದ್ರು. ಈ ವೇಳೆಗಾಗಲೇ ವಿಪರೀತ ಜನಸಂದಣಿ ಮತ್ತು ಬಿಸಿಲಿನ ಬೇಗೆಯಿಂದಾಗಿ ಹಲವರು ಮೂರ್ಛೆ ಹೋಗಿ ಬಿದ್ದ ಘಟನೆಗಳು ಕೂಡ ನಡೆದಿದ್ವು. ರ್ಯಾಲಿ ಆಯೋಜಕರು ಸುಮಾರು 10,000 ಜನರಿಗೆ ಮೈದಾನವನ್ನ ಕೇಳಿದ್ರು. ಆದ್ರೆ ಸರ್ಕಾರ ಕೊಟ್ಟಿದ್ದು ಕರೂರಿನ ಇಕ್ಕಟ್ಟಾಗಿರುವಂತಹ ಬೀದಿಯಲ್ಲಿ. ಆ ಬೀದಿಯಲ್ಲಿ ಗಾಡಿಗಳ ಓಡಾಟ ಇದೆ. ಅದೇ ರೀತಿ ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸೇರಿದ್ರು. ದಳಪತಿ ವಿಜಯ್ ಅವರ ಸ್ವಂತ ಪ್ರಚಾರದ ವಾಹನದಲ್ಲಿ ಸ್ಥಳಕ್ಕೆ ಬಂದು ಸೇರಿದ್ದು ರಾತ್ರಿ 7 ಗಂಟೆಗೆ. ಅವರ ಪ್ರಚಾರ ಆರಂಭಿಸುವಾಗ್ಲೇ 1 ಬಾರಿ ವಿದ್ಯುತ್ ಕಟ್ಟಾಯಿತು. ತದನಂತರ ಈ ಜನಸಂದಣಿ ಇರುವ ಬೀದಿಯಲ್ಲಿಯೇ 6 ಆಂಬ್ಯುಲೆನ್ಸ್ಗಳು ರೋಗಿಗಳಿಲ್ದೆ ಖಾಲಿಯಾಗಿ ಸಾಕ್ತಾ ಇದ್ವು. ಆಗ್ಲೇ ಆಂಬ್ಯುಲೆನ್ಸ್ಗೆ ದಾರಿ ಕೊಡ್ತಾ ಒಬ್ರು ಇನ್ನೊಬ್ರ ಮೇಲೆ ಬೀಳಲು ಪ್ರಾರಂಭ ಆಯ್ತು. ಅಷ್ಟರಲ್ಲೇನೆ ಒಂದು ದೊಡ್ಡ ದುರಂತ ನಡೆದೇ ಹೋಯ್ತು. ತಮಿಳುನಾಡಿನ ಇತಿಹಾಸದಲ್ಲಿ ಒಂದು ರಾಜಕೀಯ ಪಕ್ಷದ ಪ್ರಚಾರ ಕೇಳಲು ಬಂದು 40 ಜನರು ಸಾವನ್ನಪ್ಪಿದ್ದಾರೆ. ಇದು ಯಾರಿಗೂ ಕೂಡ ನಂಬಲು ಸಾಧ್ಯವಿರಲಿಲ್ಲ. ಅಷ್ಟು ಮನನೋಯಿಸುವ ದುರಂತ. ಕಾರಣ 2 ವರ್ಷದ ಮಗು ಸೇರಿ 10 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸತ್ತವರಲ್ಲಿ ಗರ್ಭಿಣಿಯರು ಸೇರಿ ಎಲ್ಲರ ವಯಸ್ಸು ಸುಮಾರು ಒಂದು 30 ವರ್ಷದ ಒಳಗಡೆ ಇರುವಂತವರಾಗಿದ್ದಾರೆ. ಕೆಲವರು ಬರುವ ತಿಂಗಳು ಮದುವೆ ನಿಶ್ಚಯವಾಗಿತ್ತು. ಆ ಜೋಡಿಯೂ ಸಹ ಕಾಲ್ತುಳಿತದ ಸ್ಥಳದಲ್ಲೇ ತೀರಿಕೊಂಡ್ರು. ಈ ದುರಂತ ಸಂಭವಿಸ್ತಾ ಇರುವಾಗ್ಲೇ ವಿಜಯ್ ಅವರು ಭಾಷಣವನ್ನ ನಿಲ್ಲಿಸಿ ತಕ್ಷಣ ಚೆನ್ನೈಗೆ ಹೊರಟರು. ಈ ದುರಂತದ ನಂತರ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ತಕ್ಷಣ ಕರೂರಿಗೆ ಭೇಟಿ ನೀಡಿ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತೆ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನ ಭೇಟಿ ಮಾಡಿದ್ರು. ಅಲ್ಲದೆ ಇದೇ ವೇಳೆ ಮೃತರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದರು. ಮುಖ್ಯಮಂತ್ರಿ ಪರಿಹಾರ ಘೋಷಣೆಯ ನಂತರ ಚೆನ್ನೈನ ವಾಸಸ್ಥಳದಲ್ಲಿದ್ದ ವಿಜಯ್ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ರೀತಿ ಬರೆದಿದ್ದಾರೆ: ಈ ದುರಂತದಿಂದ ನಾನು ತೀವ್ರವಾಗಿ ಆಘಾತಕ್ಕೊಳಗಾಗಿದ್ದೇನೆ. ಜೀವಹಾನಿಯಿಂದ ನನ್ನ ಹೃದಯ ಮತ್ತು ಮನಸ್ಸು ಭಾರವಾಗಿದೆ. ನಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಅಪಾರ ದುಃಖದ ಮಧ್ಯ ನನ್ನ ಹೃದಯ ಅನುಭವಿಸುತ್ತಿರುವ ನೋವನ್ನು ವ್ಯಕ್ತಪಡಿಸಲು ಪದಗಳು ಸಿಗುತ್ತಿಲ್ಲ. ನನ್ನ ಕಣ್ಣುಗಳು ಮತ್ತು ಮನಸ್ಸು ದುಃಖದಿಂದ ತುಂಬಿ ಹೋಗಿವೆ ಎಂದು ವಿಜಯ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇದು ನಿಜಕ್ಕೂ ನಮಗೆ ತುಂಬಲಾರದ ನಷ್ಟ. ಯಾರ ಸಾಂತ್ವನವೂ ಕೂಡ ನಮ್ಮ ಪ್ರೀತಿ ಪಾತ್ರರ ನಷ್ಟವನ್ನು ತುಂಬಲು ಸಾಧ್ಯವಿಲ್ಲ. ಆದ್ರೂ ನಿಮ್ಮ ಕುಟುಂಬದ ಸದಸ್ಯನಾಗಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಪ್ರತಿ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಗಳನ್ನು ಮತ್ತು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವವರಿಗೆ 2 ಲಕ್ಷ ರೂಪಾಯಿಗಳನ್ನು ನೀಡಲು ನಾನು ಉದ್ದೇಶಿಸಿದ್ದೇನೆ. ಈ ಸಂದರ್ಭದಲ್ಲಿ ಈ ಮೊತ್ತವು ದೊಡ್ಡದಲ್ಲ, ಆದ್ರೆ ನಿಮ್ಮೊಂದಿಗೆ ನಿಲ್ಲುವುದು ನನ್ನ ಕರ್ತವ್ಯ ಎಂದು ವಿಜಯ್ ತಿಳಿಸಿದ್ದಾರೆ.
ಶನಿವಾರ ನಡೆದ ದುರ್ಘಟನೆಯ ಬಗ್ಗೆ ಸ್ಥಳೀಯರು ಕೆಲವೊಂದು ಮಾಧ್ಯಮಗಳಿಗೆ ಹೇಳಿರುವ ಮಾಹಿತಿ ಪ್ರಕಾರ ವಿಜಯ್ ಅವರ ಕಡೆಯಿಂದ ಇದರಲ್ಲಿ ಯಾವುದೇ ತಪ್ಪು ಇಲ್ಲ. ಇದೊಂದು ದೊಡ್ಡ ರಾಜಕೀಯ ಷಡ್ಯಂತ್ರದಂತೆ ಕಾಣಿಸುತ್ತಿದೆ. ಯಾಕೆಂದ್ರೆ ವಿಜಯ್ ರ್ಯಾಲಿ ನಡೆಸಲು ಅನುಮತಿ ಕೇಳಿದ ಜಾಗಗಳೇ ಬೇರೆಯಾಗಿದ್ವು. ಸರ್ಕಾರ ಕೊಟ್ಟಿದ್ದು ಒಂದು ಇಕ್ಕಟ್ಟಾಗಿರುವ ದಾರಿಯಲ್ಲಿ. ಆ ದಿನ ಬೆಳಗ್ಗೆಯಿಂದಲೇ ಆ ಏರಿಯಾದಲ್ಲಿ ವಿದ್ಯುತ್ ಅಡಚಣೆಗಳು ಉಂಟಾಯಿತು. ಸರ್ಕಾರ 500 ಜನ ಪೊಲೀಸರು ಬಂದೋಬಸ್ತ್ ಕೊಡುತ್ತಾರೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಕಣ್ಣಿಗೆ 20ರಿಂದ 50 ಜನ ಪೊಲೀಸರು ಮಾತ್ರ ಬಂದೋಬಸ್ತ್ಗೆ ಬಂದ ಹಾಗೆ ಇತ್ತು. 500 ಜನ ಪೊಲೀಸರು ಬಂದಿರಲು ಸಾಧ್ಯವೇ ಇಲ್ಲ ಎಂದು ಹಲವಾರು ಸ್ಥಳೀಯರು ಹೇಳಿದ್ರು. ಸ್ಥಳೀಯರು ಹೇಳೋದು ಏನಂತಂದ್ರೆ ವಿಜಯ್ ಅವರು ತಡವಾಗಿ ಬಂದಿದ್ದು ಈ ಸಮಸ್ಯೆಗೆ ಕಾರಣ ಅಲ್ಲ. ಯಾಕೆಂದ್ರೆ ವಿಜಯ್ ಅವರಿಗೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ ರ್ಯಾಲಿ ಮಾಡುವ ಅವಕಾಶ ಇತ್ತು. ಅವರು ಬಂದಿದ್ದು 7 ಗಂಟೆಗೆ. ವಿಜಯ್ ಅವರು ಬೇಗ ಬರ್ದೇ ಇರೋದಕ್ಕೂ ಕಾರಣ ಏನು ಅಂತಂದ್ರೆ ಅವರ ಹಿಂದೆ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳ ದಂಡು ಇತ್ತು. ಅದರ ಕಾರಣ ಯಾರಿಗೂ ಕೂಡ ಹಾನಿ ಆಗ್ಬಾರ್ದು ಅಂತ ಅವರು ನಿಧಾನವಾಗಿ ಬರ್ಬೇಕಾಯ್ತು. ಅವರ ಭಾಷಣ ಇದ್ದಿದ್ದು ಕೇವಲ 20 ನಿಮಿಷಗಳು ಮಾತ್ರ. ಅವರಿಗೆ ಕೊಟ್ಟ ಗಡುವಿನೊಳಗೆ ಅವರು ಬಂದಿದ್ದಾರೆ. ವಿಜಯ್ ತಲುಪುವ ಸ್ಥಳಕ್ಕೆ ಅವರು ಬರೋಕ್ಕಿಂತ ಮುಂಚೆ 10,000ಕ್ಕಿಂತಲೂ 3 ಪಟ್ಟು ಜನರು ಸೇರಿದ್ರು. ಇದರಲ್ಲಿ ಒಂದು ವಿಶೇಷವಾದ ವಿಷಯ ಏನಂದ್ರೆ ವಿಜಯ್ ಮೊದ್ಲೇ ಎಲ್ಲಾ ರ್ಯಾಲಿಗಳಲ್ಲಿ ತಿಳಿಸುವ ವಿಷಯವೆಂದ್ರೆ ಭಾಷಣ ಕೇಳಲು ಬರುವವರಲ್ಲಿ ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು ಬರಬಾರ್ದು ಅಂತ ಅವರು ಮೊದ್ಲೇ ತಿಳಿಸಿದ್ದಾರೆ. ಆದ್ರೂ ಸಹ ಅಭಿಮಾನಿಗಳು ಮಕ್ಕಳನ್ನು ಮತ್ತು ತಮ್ಮ ಮನೆಯವರನ್ನು ನಟ ವಿಜಯ್ ಅವರನ್ನು ತೋರಿಸಲು ಮತ್ತು ಅವರ ಭಾಷಣ ಕೇಳಲು ಕರೆತಂದಿದ್ರು. ಸ್ಥಳೀಯರು ಹೇಳುವ ಪ್ರಕಾರ ವಿಜಯ್ ಬಂದ ಸಮಯವೇ ವಿದ್ಯುತ್ ಕಟ್ ಮಾಡಲಾಗಿದೆ. ಇಷ್ಟು ಜನರು ಸೇರಿರುವ ಬೀದಿಯಲ್ಲಿ 6 ಖಾಲಿ ದೊಡ್ಡ ಆಂಬ್ಯುಲೆನ್ಸ್ ಅನ್ನು ಬಿಟ್ಟಿದ್ದಾರೆ. ಆ ಸಮಯದಲ್ಲಿ ಜನರು ಆಂಬ್ಯುಲೆನ್ಸ್ಗೆ ದಾರಿ ಕೊಡಲು ಹೋಗಿ ಕಾಲ್ ತುಳಿತ ಉಂಟಾಗಿದೆ ಮತ್ತು ವಿಜಯ್ ಅವರು ಮಾತನಾಡುವಾಗ್ಲೇ ಕೆಲವು ಕಿಡಿಗೇಡಿಗಳು ಚಪ್ಪಲಿಗಳನ್ನ ಬೀಸಿದ್ದಾರೆ. ಸ್ಥಳೀಯರು ಹೇಳುವ ಪ್ರಕಾರ ಇದೊಂದು ಷಡ್ಯಂತ್ರವೇ ಆಗಿದೆ. ವಿಜಯ್ ಕಡೆಯಿಂದ ಯಾವುದೇ ತಪ್ಪು ಕಾಣಿಸುತ್ತಿಲ್ಲ. ಹಲವಾರು ಸ್ಥಳೀಯರು ಹೇಳೋದು ವಿಜಯ್ ಅವರು ಕರೂರ್ಗೆ ಮೊದಲ ಬಾರಿಗೆ ಬಂದಿದ್ರು. ಆದ್ರೆ ಅವರಿಗೆ ಅವಮಾನ ಆಗುವ ರೀತಿ ಸರ್ಕಾರ ಮಾಡಿಸಿದೆ. ಯಾಕೆ ಅಂತಂದ್ರೆ ವಿಜಯ್ನ ರಾಜಕೀಯ ಮಾತುಗಳು ಆಡಳಿತದಲ್ಲಿರುವ ರಾಜಕಾರಣಿಗಳಿಗೆ ಚಾಟಿ ಬೀಸಿದಂತಿರ್ತವೆ. ಇಂತಹ ಒಬ್ಬ ರಾಜಕಾರಣಿಯೇ ನಮ್ಮ ತಮಿಳುನಾಡಿನ ರಾಜ್ಯದ ಆಡಳಿತ ಮಾಡಬೇಕು ಎಂದು ನಾವು ಬಯಸ್ತೇವೆ ಎಂದು ಹಲವರು ಹೇಳಿದ್ರು. ಈ ಹೇಳಿದವರು ಯಾರು ಕೂಡ ವಿಜಯ್ ಅವರ ನಟನೆಯ ಅಭಿಮಾನಿಗಳಲ್ಲ, ಆದ್ರೆ ಅವರ ರಾಜಕೀಯಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಇದರ ಬಗ್ಗೆ ತಮಿಳುನಾಡಿನ ಬಿಜೆಪಿ ನಾಯಕ ಅಣ್ಣಾಮಲೈ ಅವರು ಈ ರೀತಿ ಹೇಳ್ತಾರೆ: ವಿಜಯನದು ಯಾವುದು ಕೂಡ ತಪ್ಪು ಕಾಣಿಸುತ್ತಿಲ್ಲ. ಇಲ್ಲಿ ಇಷ್ಟು ಜನರು ಸಾಯಲು ಕಾರಣ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಆಗಿದೆ. ವಿಜಯ್ಗೆ ಒಂದೇ ಜಾಗದಲ್ಲಿ 7 ಗಂಟೆಗಳವರೆಗೂ ಭಾಷಣ ಮಾಡಲು ಅನುಮತಿ ಕೊಟ್ಟಿದ್ದೇ ತಪ್ಪು. ಯಾಕೆಂತಂದ್ರೆ ಅವರ ಭಾಷಣ ಇರುವುದೇ ಕೇವಲ 20 ನಿಮಿಷಗಳ ಕಾಲ ಮಾತ್ರ. ಸರ್ಕಾರದ ಜವಾಬ್ದಾರಿ ಅಂದ್ರೆ ಒಬ್ಬ ರಾಜಕಾರಣಿ ಅನುಮತಿ ಕೋರಿದ್ರೆ ವಿಶಾಲವಾದ ಸ್ಥಳವನ್ನ ನೋಡಿ ಕೊಡ್ಬೇಕಾಗಿದೆ. ಅದು ಆ ರಾಜಕಾರಣಿಯ ಸಂವಿಧಾನದ ಹಕ್ಕು. ಅದೇ ರೀತಿ ಈ ದೇಶದ ಎಲ್ಲಾ ಪ್ರಜೆಗಳಿಗೂ ಯಾವುದೇ ಕಾರ್ಯಕ್ರಮಗಳನ್ನು ಆ ಸ್ಥಳಕ್ಕೆ ಹೋಗಿ ನೋಡುವ ಅವಕಾಶ ಇದೆ. ಆ ಅವಕಾಶವನ್ನು ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿರುವುದು ಸರ್ಕಾರ ಮತ್ತು ಪೊಲೀಸರ ಜವಾಬ್ದಾರಿಯಾಗಿದೆ. ಇದರಲ್ಲಿ ಸರ್ಕಾರ ಮತ್ತು ಪೊಲೀಸರು ವಿಫಲರಾಗಿದ್ದಾರೆ. ಆದ್ರೂನು ವಿಜಯ್ ಒಬ್ಬ ನಟರು. ವಿಜಯ್ನ ರ್ಯಾಲಿಗಳು ಶನಿವಾರ ನಡೆಸಬಾರದು. ಯಾಕೆಂದ್ರೆ ಆ ದಿನ ಶಾಲೆಗಳಿಗೆ ರಜೆ ಇರೋ ಕಾರಣ ಮಕ್ಕಳು ಗುಂಪುಗಳಲ್ಲಿ ಸೇರುವ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಬಿಜೆಪಿ ನಾಯಕ ಅಣ್ಣಾಮಲೈ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಹಲವಾರು ರಾಜಕಾರಣಿಗಳು ಹೇಳಿರುವ ವಿಷಯ ಅಂದ್ರೆ ಕರೂರಲ್ಲಿ ನಡೆದ ಇಂತಹ ದುಃಖದ ವಿಷಯಕ್ಕೆ ಕಾರಣ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಆಗಿದೆ. ಇದರಲ್ಲಿ ವಿಜಯ್ ಅವರದು ಯಾವುದೇ ತಪ್ಪು ಕಾಣಿಸ್ತಿಲ್ಲ. ಇನ್ನು ಮುಂದೆ ಆದ್ರೂ ಸರ್ಕಾರ ಮತ್ತು ಪೊಲೀಸ್ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು. ನಾಯಕರಿಗೆ ಮತ್ತು ಪ್ರಜೆಗಳಿಗೆ ಸುರಕ್ಷೆ ಕೊಡಬೇಕಾಗಿರುವುದು ಆಡಳಿತ ಮಾಡುವ ಸರ್ಕಾರದ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ಇಲ್ಲಿವರೆಗೂ ಈ ದುರಂತದಲ್ಲಿ 41 ಜನ ಸಾವನ್ನಪ್ಪಿದ್ದಾರೆ ಮತ್ತು ಅನೇಕರು ಗಾಯಗೊಂಡಿದ್ದಾರೆ. ಘಟನೆಯ ತನಿಖೆಗಾಗಿ ವಿಜಯ್ ಅವರು ನ್ಯಾಯಾಲಯಕ್ಕೆ ಸಿಬಿಐ ತನಿಖೆಯಾಗಬೇಕಾಗಿ ಮನವಿ ಮಾಡಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಕೂಡ ಈ ಘಟನೆಯ ತನಿಖೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಅರುಣಾ ಜಗದೀಶನ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿದ್ದಾರೆ. ಸ್ನೇಹಿತರೆ, ಸುದ್ದಿಗಳು, ಧಾರ್ಮಿಕ ವಿಷಯಗಳು, ಜ್ಯೋತಿಷ್ಯ ಕಾರ್ಯಕ್ರಮಗಳ ಬಗ್ಗೆ ನೋಡಲು ನಮ್ಮ ಅನಗ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಬೆಂಬಲವನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ.
ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ನಿಮ್ಮ ಮಾಧವಿ. ನಮಸ್ತೆ.